ನಾನು ಲಿಯಾ ವಿಹಾರಿ ತಂದೆ ಆರ್ ನವೀನ್ ಕುಮಾರ್ ಬಾಬು, ಹಾಗೆ ನಮ್ಮ ಮಳದಿಯಾದಂಥ ನಾಗವೇಣಿ. ನಾನು ಆಂಬಿಟಾ ಶಾಲೆಯಲ್ಲಿ ಫಸ್ಟ್ ಮೊದಲು ಬಂದಾಗ ಅವರು ಹೇಳಿದ್ರು, ಇದೇ ಮೊದಲನೇದಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಈ ಶಾಲೆನ ಅಂತ. ಆಗ ನಮಗೆ ಏನಂದರೆ ಒಂದು ಮೊದಲನೇದಾಗಿ ಮಾಡ್ತಾ ಇದ್ದಾರಲ್ಲ, ಹೇಗೆ ಮಾಡ್ತಾರೆ ಅಂತ ಒಂದು ಇದಿತ್ತು. ಆ ಡೌಟ್ನ ಈಗ ಕ್ಲಿಯರ್ ಆಗಿದೆ. ಯಾಕೆಂತ ಹೇಳಿದ್ರೆ 1ನೇ ತರಗತಿಯಿಂದ ಈಗ 2ನೇ ತರಗತಿಗೆ ಹೋಗಿದ್ದಾರೆ. ಅದು ಕೇಂಬ್ರಿಡ್ಜು ಕರಿಕ್ಯುಲಮ್ದು IGCS ಅಂಥೇಳಿ. ಆ IGCSಗೂ ICSಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲಿ IGCS ಅಂದರೆ ಹೇಳಿದ್ರೆ ತುಂಬ ನ್ಯಾಲೆಡ್ಜು ಟಾಪ್ 1ಅಲ್ಲಿ ಬರುತ್ತೆ, ICSಗಿನ ಟಾಪ್ 1ಅಲ್ಲಿ ಬರುತ್ತೆ. ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಕೂಡ ಆಂಬಿಟಾಸ್ ಶಾಲೆಯಲ್ಲಿ ಎಲ್ಲ ಸ್ಟಾಫ್ ಆಗಿರ್ಬೋದು, ಮತ್ತು ಟೀಚರ್ಸ್ ಆಗಿರ್ಬೋದು, ಆಮೇಲೆ ಮೈನ್ ಮುಖ್ಯವಾಗಿ ಮ್ಯಾನೇಜ್ಮೆಂಟು, ಚೇರ್ಮನ್ ಸರ್ ಆಗಿರ್ಬೋದು, ಬಹಳ ಪ್ರಾಮುಖ್ಯತೆ ಕೊಟ್ಟು ಈ ಶಾಲೆನ ನಡೆಸ್ತಾ ಇದ್ದಾರೆ. ನಮಗಂತೂ ಭಾಳ ಖುಷಿಯಾಗಿದೆ. ಈ ಶಾಲೆಯಲ್ಲಿ ಎಲ್ಲ ರೀತಿಯ ಸ್ಪೋರ್ಟ್ಸು ಇದೆ, ಮ್ಯೂಸಿಕ್ ಇದೆ, ಮತ್ತು ಡ್ಯಾನ್ಸ್ ಇದೆ, ಸ್ವಿಮ್ಮಿಂಗ್ ಇದೆ. ಎಲ್ಲ ರೀತಿಯಲ್ಲೂ ಈ ಶಾಲೆಯಲ್ಲಿ ಇರೋದರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಎಳೆಯ ಮಕ್ಕಳು ಅವರವರ ತಕ್ಕನಾಗಿ ಅವರವರು ಪರ್ಫಾರ್ಮೆನ್ಸ್ ನೋಡಿಸ್ತಾ ಇದ್ದಾರೆ. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮುಂದಿನ ದಿನಗಳಲ್ಲಿ ಸೆಲೆಕ್ಟ್ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನಂತೂ ಬಹಳ ಖುಷಿಯಾಗಿ ಲಿಯಾ ವಿಹಾರಿ ತಂದೆಯಾಗಿ ಹೇಳ್ತಾ ಇದ್ದೀನಿ, ಈ ಶಾಲೆನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಭಾಳ ಹೈ ಲೆವೆಲಲ್ಲಿ ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ, ನ್ಯಾಷನಲ್ ಲೆವೆಲಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಎಲ್ಲನೂ ನಮ್ಮ ದೇಶದ ಏನು ಸಂಸ್ಕೃತಿಯನ್ನು, ಏನು ಕಾರ್ಯಕ್ರಮಗಳ ಹಬ್ಬಗಳನ್ನು ಮಾಡಬೇಕು ಅಂತ ಆ ಹಬ್ಬಗಳಲ್ಲೆಲ್ಲ ಮಾಡ್ತಾರೆ. ಕೆಲವೊಂದು ಶಾಲೆಗಳಲ್ಲಿ ಮಾಡಲ್ಲ, ಅದು ನಾನು ನೋಡಿದ್ದೀನಿ. ಈ ಶಾಲೆಯಲ್ಲೂ ಬಹಳ ಪ್ರಾಮುಖ್ಯತೆ ಕೊಟ್ಟು ಸಂಸ್ಕೃತಿಗೆ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಈ ಸಂಸ್ಕೃತಿ ನಾಡಿಗಾಗಿರ್ಬೋದು, ಮತ್ತು ತಂದೆ ತಾಯಿಗೆ ಏನು ಅವ್ರನ್ನ ಹೆಂಗೆ ಇದು ಮಾಡ್ಕೋಬೇಕು, ಎಲ್ಲ ರೀತಿಯಲ್ಲೂ ಈಗ ಚಿಕ್ಕ ಮಕ್ಕಳು ಕಲಿಸ್ತೀವಿ ಅಂತ ಅವರು ಮ್ಯಾನೇಜ್ಮೆಂಟ್ ಸಾರು ಹೇಳಿದ್ದಾರೆ. ಅದು ನಮ್ಗೆ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ಓದೋದು, ಮೊದಲನೇದು ಸಂಸ್ಕೃತಿ, ಈ ಗೌರವನ ಕೊಡೋದು ಕಲ್ತ್ಕೋಬೇಕು ಅಂತೇಳಿ ನಾನು ಅವ್ರ ಹತ್ರ ಮಾತಾಡಿದಾಗ ಅವ್ರ ಮೊದಲನೇ ಆದ್ಯತೆ ಅದೇ ಕೊಡೋದು ನಾವು, ಎರಡನೇದು ಕಲಿಯೋದು ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಅದರಿಂದ ನಾನು ಈ ಶಾಲೆಗೆ ನೀವೆಲ್ಲರೂ ಸೇರಿ, ಎಲ್ಲ ಮಕ್ಕಳು ಸೇರಿಸಿ ತಂದೆ ತಾಯಿಗಳಿಗೆ ಮನವಿ ಮಾಡ್ತಾಯಿದ್ದೀನಿ, ಮಿಸ್ ಮಾಡ್ಕೋಬೇಡಿ. ಭಾಳ ಚೆನ್ನಾಗಿದೆ ಶಾಲೆ, ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾರೆ ಅಂತೇಳಿ ನನಗೆ ಭಾಳ ಖುಷಿಯಾಗಿದೆ. ನೀವು ಸಹ ಸೇರಿಸಿದ್ರೆ ಖುಷಿ ಆಗ್ತಾರೆ ಅಂತೇಳಿ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.